ನಮಸ್ಕಾರ. ಕನ್ನಡ ಶೇರ್ ಮಾರ್ಕೆಟ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಗೆಳೆಯರೆ. ಇವತ್ತಿನ ನಮ್ಮ ಇನ್ವೆಸ್ಟ್ಮೆಂಟ್ ಕ್ಲಾಸ್ನಲ್ಲಿ ಒಂದು ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ನಾವು ಎಂತಹ ಸ್ಟಾಕ್ನ ನಾವು ಸೆಲೆಕ್ಟ್ ಮಾಡೋದು ಲಾಂಗ್ ಟರ್ಮ್ಗೋಸ್ಕರ. ನಾನು ನಿಮ್ಗೆ ಹೇಳ್ತಾ ಇರೋದು ಲಾಂಗ್ ಟರ್ಮ್. ನಾನೊಂದು 5 ವರ್ಷ 10 ವರ್ಷ ಇಟ್ಕೊಳ್ತೀನಿ. ಅಂತಹ ಸ್ಟಾಕ್ನ ನಾನು ಯಾವ ಥರ ಸೆಲೆಕ್ಟ್ ಮಾಡೋದು, ಯಾಕಂತಂದರೆ ನೀವು ಪ್ರತಿದಿನ ಕೇಳುವಂತಹ ಸ್ಟಾಕ್ಗಳು ಆಲ್ರೆಡಿ ಅದು ಓವರ್ ವ್ಯಾಲ್ಯೂಡ್ ಆಗಿದೆ, ಅಂದರೆ ಅದರ ಇಂಟ್ರಿನ್ಸಿಕ್ ವ್ಯಾಲ್ಯೂಗಿಂತ ಜಾಸ್ತಿ ಟ್ರೇಡ್ ಆಗ್ತಾ ಇದೆ. ಅದಕ್ಕೆ ಅಂತಹ ಸ್ಟಾಕ್ ಬೆಟರಾ ಅಥವಾ ಬೇರೆ ಇಂಟ್ರಿನ್ಸಿಕ್ ವ್ಯಾಲ್ಯೂಗಿಂತ ಕಡಿಮೆ ಇರುವಂತಹ ಸ್ಟಾಕ್ನ ನಾವು ಆಯ್ಕೆ ಮಾಡ್ಕೋಬೇಕಾ ಅಂತಂದರೆ ಆ ಇಂಟ್ರಿನ್ಸಿಕ್ ವ್ಯಾಲ್ಯೂಗಿಂತ ಕಡಿಮೆ ಇರಬೇಕು ಅಥವಾ ಅದರ ನಿಯರ್ ಇರಬೇಕು. ಮತ್ತೆ ಫಂಡಮೆಂಟಲ್ ಆಗಿ ಆ ಕಂಪನಿ ಅನ್ನೋದು ಲಾಭ ಮಾಡ್ತಾ ಇರಬೇಕು. ಅಂತಹ ಕಂಪನಿಯನ್ನು ನಾವು ಯಾವ ಥರ ಸೆಲೆಕ್ಟ್ ಮಾಡೋದು ಅಂತಂದರೆ, ನೀವು ಜಸ್ಟ್ ನಿಮ್ಮ ಕಂಪ್ಯೂಟರಲ್ಲಿ ಟಿಕ್ಕರ್ ಟೇಪ್ ಅಂತ ಸರ್ಚ್ ಮಾಡಿ, ನಿಮಗೆ ಸ್ಟಾರ್ಟಿಂಗಲ್ಲೇ ಟಿಕ್ಕರ್ ಟೇಪ್ ಅಂತ ಬರುತ್ತೆ. ನಾನು ಆಲ್ರೆಡಿ ಇದಕ್ಕೂ ಮೊದಲು ನಿಮಗೆ ಆ್ಯಪ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಇಲ್ಲಿ ಟಿಕ್ಕರ್ ಟೇಪ್ನಲ್ಲಿ ಸ್ಕ್ರೀನರ್ ಅಂತ ಹಾಕಿ. ನಿಮಗೆ ನಾವು ಯಾವ ಥರ ಈಗ ಒಂದು ಆನ್ಲೈನ್ ಶಾಪಿಂಗ್ನಲ್ಲಿ ಯಾವ ಥರ ಒಂದು ಅಲ್ಲಿರೋ ಪ್ರಾಡಕ್ಟ್ನ ನಾವು ಫಿಲ್ಟರ್ ಮಾಡಿ ನಮಗೆ ಬೇಕಾದಂತಹ ಸ್ಟಾಕ್ನ ತಗೊಳ್ತೀವೋ, ಅದೇ ಥರ ಇಲ್ಲೂ ಸಹ ಸ್ಟಾಕ್ನ ನಾವು ಫಿಲ್ಟರ್ ಮಾಡ್ಬೋದು. ಯಾವ್ಯಾವ ಥರ ಮಾಡ್ಬೋದು ಅಂತಂದರೆ, ಇಲ್ಲಿ ಯಾವ ಇಂಡಿಸಸ್ನಲ್ಲಿರುವಂತಹ ಸ್ಟಾಕ್ಗಳು ನಮಗೆ ಬೇಕು ಅಂದರೆ ಅದನ್ನು ಸಹ ನಾವು ಸರ್ಚ್ ಮಾಡ್ಬೋದು. ನಿಫ್ಟಿ 50, ನಿಫ್ಟಿ ಮಿಡ್ ಕ್ಯಾಪ್ 100, ನಿಫ್ಟಿ 100ನಲ್ಲಿರುವಂತಹ ಸ್ಟಾಕು, ಮತ್ತು ನಿಫ್ಟಿ ಸ್ಮಾಲ್ ಕ್ಯಾಪ್ ಮತ್ತು ನಿಫ್ಟಿ 500. ನಿಮ್ಗೆ ಯಾವ್ದು ಬೇಕೋ ಅದನ್ನು ತಗೋಬೋದು, ಆಯ್ಕೆ ಮಾಡ್ಕೋಬೋದು. ಟಿಕ್ ಮಾಡಿ ಅನ್ಟಿಕ್ ಮಾಡ್ಬೋದು, ನಿಮ್ಗೆ ಬೇಕಾದಂಥದ್ದನ್ನ ತಗೋಬೋದು. ಮತ್ತು ಸೆಕ್ಟರ್ ವೈಸ್ ಯಾವ್ಯಾವ ಸೆಕ್ಟರ್ ಇದೆ, ಕನ್ಸ್ಯೂಮರ್ ಡಿಸ್ಕ್ರಿಷನರಿ ಇದೆ, ಕಮ್ಯುನಿಕೇಶನ್ ಸರ್ವಿಸಸ್ ಇದೆ, ಕನ್ಸ್ಯೂಮರ್ ಸ್ಟಾಪ್ಲೆಸ್ ಇದೆ, ಎನರ್ಜಿ ಇದೆ, ಫೈನಾನ್ಸಿಯಲ್ಸ್ ಇದೆ, ಹೆಲ್ತ್ ಕೇರ್ ಇದೆ. ಈ ಥರ ನಿಮ್ಗೆ ಯಾವ ಒಂದು ಸೆಕ್ಟರ್ ಬೇಕೋ ಅದನ್ನೆಲ್ಲ ತಗೋಬೋದು. ಮತ್ತು ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿರಬೇಕು, ಮಾರ್ಕೆಟ್ ಕ್ಯಾಪಿಟಲ್ ನನಗೆ 1,000 ಕೋಟಿಗಿಂತ ಜಾಸ್ತಿ ಇರಬೇಕು ಅಂತ ನಾನು ಆಯ್ಕೆ ಮಾಡ್ಕೊಳ್ತೇನೆ. ಓಕೆ, 1,000ಕ್ಕಿಂತ ಜಾಸ್ತಿ ಇರುವಂತಹ ಕಂಪನಿಗಳು ಆಲ್ರೆಡಿ ಪಕ್ಕದಲ್ಲಿ ಲೋಡ್ ಆಗಿದೆ. ಅದೇ ಥರ ನೀವು ಸ್ಮಾಲ್ ಕ್ಯಾಪ್ ಅಂತ ಕೊಡ್ಬೋದು, ಮಿಡ್ ಕ್ಯಾಪ್ ಅಂತ ಕೊಡ್ಬೋದು, ಲಾರ್ಜ್ ಕ್ಯಾಪ್ ಅಂತ ಕೊಡ್ಬೋದು. ನಿಮ್ಗೆ ಯಾವ್ದು ಬೇಕೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಕೆಳಗಡೆ ಕ್ಲೋಸ್ ಪ್ರೈಸ್ ಅಂತಿದೆ, ಜಸ್ಟ್ ಅದೇನು ಬೇಕಾಗಿಲ್ಲ. ಪಿ ರೇಷಿಯೋ ಆ್ಯಡ್ ಮಾಡಿದೆ. ಪಿ ರೇಷಿಯೋ ಎಷ್ಟಿರಬೇಕು, ಪಿ ರೇಷಿಯೋ ಕನಿಷ್ಠ 1 ಇರಬೇಕು. ಅದು ಲಾಭ ಮಾಡ್ತಾ ಇರೋಂಥ ಕಂಪನಿ. ಪ್ರೈಸ್ ಟು ಅರ್ನಿಂಗ್ಸ್ ರೇಷಿಯೋ ಅನ್ನೋದು 271ವರೆಗೆ ಬೇಡ, ಒಂದು 25 ಒಳಗಡೆ ಇದ್ದರೆ ಉತ್ತಮ ಕಂಪನಿಗಳು ಅನ್ಬೋದು. ಆ್ಯಡ್ ಫಿಲ್ಟರ್ ನನಗೆ ಇನ್ನೂ ಜಾಸ್ತಿ ಬೇಕು. ಯಾವ ಥರ ಬೇಕು, ಪ್ರಾಫಿಟಬಿಲಿಟಿ, ರಿಟರ್ನ್ ಆನ್ ಈಕ್ವಿಟಿ ಚೆನ್ನಾಗಿರಬೇಕು. ಒಂದು ಕ್ಲಿಕ್ ಮಾಡಿರ್ತೀನಿ, ಅದು ಆ್ಯಡ್ ಆಗಿರುತ್ತೆ. ಅದೇ ತರಹ ರಿಟರ್ನ್ ಆನ್ ಅಸೆಟ್ ಹಾಕ್ಬೋದು, ನೆಟ್ ಪ್ರಾಫಿಟ್ ಮಾರ್ಜಿನ್ ಹಾಕ್ಬೋದು. ಅಂದರೆ ಪ್ರತಿ ವರ್ಷ ಎಷ್ಟು % ಅದು ಪ್ರಾಫಿಟ್ ಮಾಡ್ತಾ ಇರಬೇಕು ಅಂತ ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಿಮಗಿದೆ ನೋಡಿ 5 ಇಯರ್ ಆವರೇಜ್ ರಿಟರ್ನ್ ಆನ್ ಈಕ್ವಿಟಿ, ಯಾವ್ದು ಬೇಕಾದ್ರೂ ನಿಮ್ಗೆ ಸೆಲೆಕ್ಟ್ ಮಾಡ್ಕೋಬೋದು. ಪ್ರೈಸ್ ಆ್ಯಂಡ್ ವಾಲ್ಯೂಮ್, ಇಲ್ಲಿ ನಿಮಗೆ ರಿಟರ್ನ್ಸ್ ಎಷ್ಟಿದೆ, 1 ಡೇ ರಿಟರ್ನು, 1 ಮಂತ್ ರಿಟರ್ನು, 1 ವೀಕ್ ರಿಟರ್ನು, 6 ಮಂತ್ಸ್ ರಿಟರ್ನ್, 3 ಮಂತ್ಸ್ ಆವರೇಜ್ ವಾಲ್ಯೂಮ್, ನಿಮ್ಗೆ ಯಾವ್ದು ಬೇಕೋ ಅಂಥದ್ದನ್ನು ಸಹ ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಡೆಟ್ ಟು ಈಕ್ವಿಟಿ ಅದನ್ನು ಸಹ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಲಾಂಗ್ ಟರ್ಮ್ ಡೆಟ್ ಟು ಈಕ್ವಿಟಿ, ಕ್ವಿಕ್ ರೇಷಿಯೋ, ಕ್ಯಾಶ್ ಕನ್ವರ್ಷನ್ ಸೈಕಲ್, ನಿಮ್ಗೆ ಬೇಕಾದ ಕರೆಂಟ್ ರೇಷಿಯೋ. ನಾನು ಕರೆಂಟ್ ರೇಷಿಯೋ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಬೇಕಾದ್ರೆ ಅದನ್ನು ಸಹ ನೋಡಿ. ಗ್ರೋತ್ ತೊಗೊಳ್ತೇನೆ. 5 ಇಯರ್ ಹಿಸ್ಟಾರಿಕಲ್ ಗ್ರೋತ್ ರೇಟ್ ಯಾವ ಥರ ಇರಬೇಕು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಲಾಕ್ ಆಗಿರೋದು ಪ್ರೀಮಿಯಂ, ನೀವು ಮಂತ್ಲಿ 120 ರೂಪಾಯಿ ಏನೋ ಇದೆ, ಚಾರ್ಜ್ ಮಾಡಿದ್ರೆ ನಿಮ್ಗೆ ಇದು ಅನ್ಲಾಕ್ ಆಗುತ್ತೆ. ನೀವು ಅದನ್ನು ಸಹ ಇಟ್ಕೊಂಡು ಸರ್ಚ್ ಮಾಡ್ಬೋದು. ವ್ಯಾಲ್ಯೂಯೇಷನ್, ಪಿ ಬಿ ರೇಷಿಯೋ, ಪ್ರೈಸ್ ಟು ಬುಕ್ ರೇಷಿಯೋ, ಡಿವಿಡೆಂಡ್ ಈಲ್ಡ್. ನಾನು ಡಿವಿಡೆಂಡ್ ಈಲ್ಡ್ನ ತಗೊಳ್ತೀನಿ. ಡಿವಿಡೆಂಡ್ ಈಲ್ಡ್ ಅಂತಂದರೆ ಒಂದು ಕಂಪನಿ ತನಗೆ ಬರುವಂತಹ ಲಾಭವನ್ನು ತಮ್ಮ ಷೇರುದಾರರ ಜೊತೆಗೆ ಹಂಚ್ಕೊಳ್ಳುತ್ತೆ. ಪ್ರತಿ ವರ್ಷ ಕೆಲವರು ಹಂಚ್ಕೊಳ್ತಾರೆ, ಅಂದರೆ ಉತ್ತಮ ಕಂಪನಿಗಳು ಚೆನ್ನಾಗಿ ಮಾಡ್ತಾರೆ, ಸರಿ ಅಂಥ ಕಂಪನಿನೂ ಸಹ ನೀವು ತಗೋಬೋದು. ಓನರ್ಶಿಪ್, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಹೋಲ್ಡಿಂಗ್, ಅಂದರೆ DIA ಹತ್ರ ಇರೋದು, ಮ್ಯೂಚುವಲ್ ಫಂಡ್ಗಳ ಹತ್ರ ಜಾಸ್ತಿ ಇದ್ದರೆ, ಪ್ರಮೋಟರ್ಸ್ ಜಾಸ್ತಿ ಇದ್ದರೆ ನಾನೇನು ಮಾಡ್ತೀನಿ, ಪ್ರಮೋಟರ್ಸ್ ಹತ್ರ ಜಾಸ್ತಿ ಇರುವಂತಹ ಕಂಪನಿಗಳನ್ನ ನಾನು ತಗೊಳ್ತೀನಿ. ಬ್ರೋಕರೇಜ್ ರೇಟಿಂಗ್, ಸೊ ಇದು ಬ್ರೋಕರ್ ರೇಟಿಂಗ್,
ಬ್ರೋಕರ್ ರೇಟಿಂಗ್ನಲ್ಲಿ ಓಪನ್ ಮಾಡ್ಬೇಕಾದ್ರೆ ನೀವು ಅದೇ ಪ್ರೀಮಿಯಂ ಆ್ಯಪ್ನ ನೀವು ಸಬ್ಸ್ಕ್ರೈಬ್ ಆಗಬೇಕು. ನಿಮ್ಗೆ ಅದು 110 ರೂಪೀಸ್, 118 ರೂಪಾಯಿ ಅನಿಸುತ್ತೆ, ಅದು ಪೇ ಮಾಡ್ಬೇಕು ನೀವು. ಟಿಕ್ಕರ್ ಟೈಪ್ ಸ್ಪೆಷಲ್ ಇವೆಲ್ಲ ನೀವು ತಗೋಬೇಕಾದ್ರೆ ನೀವು ಪೇ ಮಾಡಬೇಕು. ಫ್ಯೂಚರ್ ಅಂಡ್ ಆಪ್ಷನ್ಸ್ ಏನು ಬೇಕಾಗಿಲ್ಲ. ಟೆಕ್ನಿಕಲ್ ಇಂಡಿಕೇಟರ್ಸ್ನು ಸಹ ನೀವು ನಿಮ್ಗೇನಾದರೂ ಟೆಕ್ನಿಕಲ್ ಬಗ್ಗೆ ಐಡಿಯಾ ಇದ್ದರೆ ಆ ಟೆಕ್ನಿಕಲ್ನ ನೀವು ಬಳಸ್ಕೊಂಡು ನೀವು ಬೈ ಮಾಡೋದಾದರೆ ಇಂತಹ ಟೆಕ್ನಿಕಲ್ನು ಸಹ ನೀವು ನೋಡ್ಕೋಬೋದು. ಇನ್ಕಮ್ ಸ್ಟೇಟ್ಮೆಂಟು, ಟೋಟಲ್ ರೆವಿನ್ಯೂ, ನೆಟ್ ಇನ್ಕಮ್, ಪಿ ಬಿ ಟಿ ಅಂತಂದರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತೇಳಿ, ಅರ್ನಿಂಗ್ಸ್ ಪರ್ ಶೇರ್ ಎಷ್ಟಿರಬೇಕು, ಡಿವಿಡೆಂಡ್ ಪರ್ ಶೇರ್ ಎಷ್ಟು ಕೊಟ್ಟಿದ್ದಾರೆ ಅದು ಬೇಕಾದರೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಒಂದೊಂದಾಗಿ ಫಿಲ್ಟರ್ ಮಾಡ್ಬೋದು. ನಾನು ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ಬ್ಯಾಲೆನ್ಸ್ ಶೀಟು ನೀವು ಅದನ್ನು ನೋಡ್ಬೋದು. ಬ್ಯಾಲೆನ್ಸ್ ಶೀಟ್ನ ಇಟ್ಕೊಂಡು ಅಕೌಂಟ್ ಪೇಯಬಲ್, ಶೇರ್ ಕ್ಯಾಪಿಟಲ್ ಎಷ್ಟಿದೆ, ಕ್ಯಾಪಿಟಲ್, ರಿಸೀವಬಲ್ಸ್, ಟೋಟಲ್ ರಿಸೀವಬಲ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ಟೋಟಲ್ ಅಸೆಟ್ಸು, ಟೋಟಲ್ ಡೆಪಾಸಿಟ್ಸು, ಯಾವ್ದು ಬೇಕಾ, ETF, ಎಕ್ಸ್ಪೆನ್ಸ್ ರೇಷಿಯೋ ಮತ್ತು ಟ್ರ್ಯಾಕಿಂಗ್ ಎರರ್ ಇದೆ. ಅದೇನು ಸರಿ, ನಿಮ್ಗೆ ಇಷ್ಟು ಬೇಕು ಅಂದರೆ ಸಾಕು. ಜಸ್ಟ್ ಕೆಳಗಡೆ ಡನ್ ಇದೆ ಆಪ್ಷನ್ ಕೊಡಿ. ಈಗ ನಾವು ಆ್ಯಡ್ ಮಾಡಿರೋಂಥದ್ದೆಲ್ಲ ಇಲ್ಲಿ ಬಂದಿರುತ್ತೆ. ರಿಟರ್ನ್ ಆನ್ ಈಕ್ವಿಟಿ ಅನ್ನೋದು ಖಂಡಿತ 1 ಇರಲಿ, ಮೈನಸ್ ಇರೋದು ಯಾವುದು ಬೇಡ. ನೆಟ್ ಪ್ರಾಫಿಟ್ ಮಾರ್ಜಿನ್ ಅದೊಂದು 10% ಇರಲಿ. ಡಿವಿಡೆಂಡ್ ಈಲ್ಡ್ ಅನ್ನೋದು ಖಂಡಿತ ನಿಮಗೆ ಒಂದು 2%ಗಿಂತ ಜಾಸ್ತಿ ಬೇಕಾ? ಓಕೆ, ಇಟ್ಕೊಳ್ಳೋಣ. ನೋಡಿ, ಡಿವಿಡೆಂಡ್ ಅನ್ನೋದು ನಿಮ್ಮ ಕಂಪನಿಯ ಸ್ಟಾಕ್ನ ಫೇಸ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿರುತ್ತೆ. ಡಿವಿಡೆಂಡ್ ಈಲ್ಡ್ ಅನ್ನೋದು ಸ್ಟಾಕ್ ಪ್ರೈಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರಿಂದ ಆ ಸ್ಟಾಕ್ ಪ್ರೈಸ್ನ ಒಂದು 2%ಗಿಂತ ಜಾಸ್ತಿ ನಮಗೆ ಡಿವಿಡೆಂಡ್ ಕೊಡುವಂತಹ ಸ್ಟಾಕ್ ಬೇಕಾಗಿದೆ ಅಂತಂದಾಗ ನಿಮಗೆ ಇದು ಫಿಲ್ಟರ್ ಆಗುತ್ತೆ. ಮತ್ತು ಅದರ ಕೆಳಗಡೆ ಪ್ರಮೋಟರ್ಸ್ ಹೋಲ್ಡಿಂಗ್ಸ್ ಅನ್ನೋದು ಖಂಡಿತ ಎಷ್ಟು ಬೇಕು ನಿಮಗೆ, ಪರ್ಸೆಂಟೇಜ್ ವೈಸ್ ಹಾಕಿ, ಒಂದು 50ಕ್ಕಿಂತ ಜಾಸ್ತಿ ಇರಲಿ. ಓಕೆ, ನಿಮ್ಗೆ 6 ಕಂಪನಿ ಸಿಕ್ತು. ಈಗ ಈ 6 ಕಂಪನಿ ಯಾವುದು? ಬಜಾಜ್ ಆಟೋ ಲಿಮಿಟೆಡ್, ಎಂಫಸಿಸ್, ಕ್ಯಾಸ್ಟ್ರಾಲ್ ಇಂಡಿಯಾ, ಎಕ್ಸಾವರ್ ಟೆಕ್ನಾಲಜೀಸ್, NIT ಟೆಕ್ನಾಲಜೀಸ್ ಮತ್ತು ಅಕ್ಸಲ್ಯ ಸೊಲ್ಯೂಷನ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಇಷ್ಟು ಕಂಪನಿಗಳು ಸಿಕ್ಕಿದೆ. ಇದು 2 ವೀಲರ್, IT, ಕಮಾಡಿಟಿ ಅಂಡ್ ಕೆಮಿಕಲ್ಸ್, IT ಮತ್ತು ಸಾಫ್ಟ್ವೇರ್, ಅದು ಸಹ ITನೇ ಬರುತ್ತೆ. ಮಾರ್ಕೆಟ್ ಕ್ಯಾಪ್ ನೋಡಿ, ನೀವು ತೊಗೊಂಡಂಗೆ ಇದು 1000ಕ್ಕಿಂತ ಜಾಸ್ತಿ ಇರುವಂಥದ್ದು. ಕ್ಲೋಸಿಂಗ್ ಪ್ರೈಸ್ ಏನು ಬೇಕಾಗಿಲ್ಲ. PE ರೇಷಿಯೋ ನೋಡಿ, ಖಂಡಿತ ಎಲ್ಲವೂ 25ಕ್ಕಿಂತ ಒಳಗಡೆ ಇದೆ. ಅದೇ ಥರ ರಿಟರ್ನ್ ಆನ್ ಈಕ್ವಿಟಿ ಅನ್ನೋದು ಸಹ 23, 27, 65 ಅಂದರೆ ಜಾಸ್ತಿನೇ ಇದೆ. ನೆಟ್ ಪ್ರಾಫಿಟ್ ಮಾರ್ಜಿನ್ ನೋಡಿ, ಒಳ್ಳೆ 10%ಗಿಂತ ಜಾಸ್ತಿ ಇರುವಂತಹ ಕಂಪನಿಗಳು ಮಾತ್ರ ಫಿಲ್ಟರ್ ಆಗಿದೆ. ಡಿವಿಡೆಂಡ್ ಈಲ್ಡ್ ನೋಡಿ, 4%, 3%, 4%, 2, 3% ಇದೆ. ಪ್ರಮೋಟರ್ ಹೋಲ್ಡಿಂಗ್ ಇದೆ ನೋಡಿ, 53, 64, ಒಂದು 74 ಇದೆ. ಒಂದು ಓಪನ್ ಮಾಡಿ ನೋಡೋಣ ಯಾವುದಕ್ಕೂ. ಅಕ್ಸಲ್ಯೋ ಸೊಲ್ಯೂಷನ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಇದನ್ನು ನೀವು ಓಪನ್ ಮಾಡಬೇಕಾದ್ರೆ ಜಸ್ಟ್ ಈ ಕಾರ್ನರಲ್ಲಿ ಕ್ಲಿಕ್ ಮಾಡಿ ನೋಡಿ. ಇದು ಇಂಟ್ರೆನ್ಸಿಕ್ ವ್ಯಾಲ್ಯೂಗಿಂತ ಕಡಿಮೆ ಇದೆ. ಕರೆಂಟ್ ಪ್ರೈಸ್ ಇಸ್ ಲೆಸ್ ದ್ಯಾನ್ ದಿ ಇಂಟ್ರೆನ್ಸಿಕ್ ವ್ಯಾಲ್ಯೂ, ಅಂದರೆ ಇಂತಹ ಕಂಪನಿ ನೀವು ತಗೋಬೋದು. ರಿಟರ್ನ್ಸ್ ವರ್ಸಸ್ FD ರೇಟ್ಸ್, ಬ್ಯಾಂಕ್ ರಿಟರ್ನ್ಗಿಂತ ನಿಮಗೆ ಒಳ್ಳೆ ರಿಟರ್ನ್ ಕೊಡ್ತಾ ಇದೆ. ಡಿವಿಡೆಂಡು ಚೆನ್ನಾಗಿ ಕೊಡ್ತಾ ಇದ್ದಾರೆ. ಎಂಟ್ರಿ ಪಾಯಿಂಟ್, ಗುಡ್ ಟೈಮ್ ಟು ಕನ್ಸಿಡರ್ ಆಸ್ ಎ ಸ್ಟಾಕ್ ಇಸ್ ನಾಟ್ ಇನ್ ಓವರ್ ಬಾಟ್ ಝೋನ್. ನೋ ರೆಡ್ ಫ್ಲಾಗ್, ಯಾವುದೇ ರೆಡ್ ಫ್ಲಾಗ್ ಇಲ್ಲ ನೋಡಿ. 1 ಡೇನಲ್ಲಿ ನಿಮಗೆ 1% ರಿಟರ್ನ್ ಕೊಟ್ಟಿದೆ, 1 ವೀಕ್ನಲ್ಲಿ 1% ಇದೆ, 1 ಮಂತ್ನಲ್ಲಿ -2% ಇದೆ. ಒಂದು ಅರ್ಥ ಮಾಡ್ಕೊಳ್ಳಿ, ಈಗಿರುವಂತಹ ಸಮಸ್ಯೆ ಏನಪ್ಪ ಅಂತಂದರೆ COVID-19 ಪ್ರಾಬ್ಲಮಿಂದ ಆಲ್ರೆಡಿ ಎಲ್ಲ ಸ್ಟಾಕ್ಗಳು ತಮ್ಮ ವ್ಯಾಲ್ಯೂವನ್ನು ಕಳ್ಕೊಂಡು ಕೆಳಗಡೆ ಬಂದಿದೆ. ಅದರಿಂದ ಈ ಮೈನಸನ್ನು ಲೆಕ್ಕ ತಗೋಬೇಡಿ. 1 ಇಯರ್ನಲ್ಲೂ ಸಹ 8% ಕೊಟ್ಟಿದೆ. ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲೂ 8% ಕೊಟ್ಟಿದೆ, ಒಳ್ಳೆ ಕಂಪನಿ ಅನ್ಬೋದು. 5 ವರ್ಷದಲ್ಲಿ ನಿಮಗೆ ಮೈನಸ್ ಆಗಿದೆ ನೋಡಿ. 5 ವರ್ಷ ಹಿಂದೆ ಯಾರು 5 ವರ್ಷದ ಹಿಂದೆ ತಗೊಂಡಿದ್ರು ಅವ್ರಿಗೆ ಇದು ದೊಡ್ಡ ಹೊಡೆತ. ಯಾಕಂತಂದ್ರೆ 5 ವರ್ಷದಲ್ಲಿ ಹಣದುಬ್ಬರ ಅನ್ನೋದು, ಇನ್ಫ್ಲೇಷನ್ ರೇಟ್ ಅನ್ನೋದು ಜಾಸ್ತಿ ಆಗಿದೆ. ಆದರೆ ನೀವು ಹಾಕಿರುವಂಥ ಅಮೌಂಟ್ ಏನಾಗಿರುತ್ತೆ, -6% ಕಡಿಮೆ ಆಗಿದೆ. ನೀವೇನಾದರೂ ಅವತ್ತು ಒಂದು 100 ರೂಪಾಯಿ ಇನ್ವೆಸ್ಟ್ ಮಾಡಿದರೆ ಈಗ ಅದು 94 ರೂಪಾಯಿ ಇರುತ್ತೆ. ಆದರೆ ನೀವು ಆವಾಗ ಯಾವುದಾದ್ರು ಬೇರೆ ಯಾವುದಾದ್ರು ಕಮಾಡಿಟಿ ತೊಗೊಂಡಿದ್ರೆ, ಗೋಲ್ಡ್ ಏನೋ ತೊಗೊಂಡಿದ್ರೆ ಇದು ಜಾಸ್ತಿ ಆಗಿರುತ್ತೆ. ಮ್ಯಾಕ್ಸಿಮಮ್
68%. ನೀವು ಸ್ಟಾರ್ಟಿಂಗಿಂದ ಅಂದರೆ ಒಂದು 2000ದಲ್ಲಿ ನೀವು ಏನಾದರೂ 20 ವರ್ಷಕ್ಕಿಂತ ಹಿಂದೆ ಹಾಕಿದ್ರೆ ನಿಮ್ಗೆ 68% ರಿಟರ್ನ್ ಸಿಕ್ಕಿರುತ್ತೆ. ಇಲ್ಲಿ ಫೋರ್ಕಾಸ್ಟ್ ಮತ್ತು ರೇಟಿಂಗ್ ಕೊಟ್ಟಿಲ್ಲ, ಸೊ ದಯವಿಟ್ಟು ಅವರು ಇದನ್ನ ರೇಟಿಂಗ್ ಮಾಡಿಲ್ಲದೆ ಇರೋದ್ರಿಂದ ನೀವು ಆ ಕಂಪನಿನ ಬಿಟ್ಟು ಬೇರೆ ಒಂದು ಕಂಪನಿನ ಸೆಲೆಕ್ಟ್ ಮಾಡೋದು ಉತ್ತಮ. ನಾನು ಜಸ್ಟ್ ಎಂಫಸಿಸ್ ತಗೊಳ್ತೇನೆ, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಅನ್ಸುತ್ತೆ. ಸಾಫ್ಟ್ವೇರ್ ಕಂಪನಿ ನೋಡಿ, ಇಂಟ್ರೆನ್ಸಿಕ್ ವ್ಯಾಲ್ಯೂ ಕಡಿಮೆ ಇದೆ, ರಿಟರ್ನ್ ಕೊಡ್ತಾ ಇದೆ, ಡಿವಿಡೆಂಡ್ ಕೊಡ್ತಾ ಇದ್ದಾರೆ, ಎಂಟ್ರಿ ಪಾಯಿಂಟು ಚೆನ್ನಾಗಿದೆ, ನೋ ರೆಡ್ ಫ್ಲಾಗ್ ಇದೆ. ನಿಮ್ಗೆ 5 ವರ್ಷದಲ್ಲಿ ರಿಟರ್ನ್ ಯಾವ ಥರ ಇದೆ ಅಂತ ನೋಡೋಣ. ನೋಡಿ 132% ನಿಮ್ಗೆ ರಿಟರ್ನ್ ಸಿಕ್ಕಿರುತ್ತೆ 5 ವರ್ಷದಲ್ಲಿ. ಈಗ ನಿಮ್ಗೆ ಗೊತ್ತಾಗಿರುತ್ತೆ ಯಾವ ಥರ ಒಂದು ಕಂಪನಿನ ಸೆಲೆಕ್ಟ್ ಮಾಡೋದು ಅಂತ ಹೇಳಿ. 1 ಇಯರ್ನಲ್ಲಿ -2%, 5 ಇಯರ್ನಲ್ಲಿ ನಿಮಗೆ 132%, ಮ್ಯಾಕ್ಸಿಮಮ್ 763% ನಿಮ್ಗೆ ಸಿಕ್ಕಿರುತ್ತೆ. ನೀವು ಇಲ್ಲಿ ಇನ್ವೆಸ್ಟ್ ಮಾಡಿದರೆ ನೋಡಿ ಮೇಲ್ಗಡೆ ಎಲ್ಲ ಹೋಗಿದೆ ಮತ್ತೆ ಕೆಳಗಡೆ ಬಂದಿದೆ. ಅದಕ್ಕೆ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗದು ನೋಡಿ, ನೀವೇನಾದರೂ ಇಲ್ಲಿ ತೊಗೊಂಡಿದ್ರೆ, ಈ ಜಾಗದಲ್ಲಿ ತೊಗೊಂಡಿದ್ರೆ ಕೆಲವು ದಿನಗಳ ಕಾಲ ಅದು ನಷ್ಟ ತೋರಿಸಿರುತ್ತೆ. ಆದರೂ ಸಹ ನೀವು ದೊಡ್ಡ ಅದು ನಿಮ್ಮ ತಲೆಗೆ ಹಾಕೊಳ್ಳದೆ ಇದ್ಬಿಟ್ಟಿದ್ರೆ, ಹಂಗೆ ವೆಯ್ಟ್ ಮಾಡಿ ಬಿಟ್ಬಿಟ್ಟಿದ್ರೆ ಈಗ ಜಾಸ್ತಿ ಆಗಿರುತ್ತೆ. ಅದಕ್ಕೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ. ನಿಮಗೆ ಅದು ಲಾಸ್ ಆದರೂ ಸಹ ಅದು ಮುಂದೊಂದು ದಿನ ಯಾವತ್ತಾದ್ರೂ ಲಾಭ ಕೊಟ್ಟೇ ಕೊಡುತ್ತೆ, ಅದು ಒಳ್ಳೆ ಕಂಪನಿ ಆದರೆ ಮಾತ್ರ. ಈಗ 900 ರೂಪೀಸಲ್ಲಿದೆ. ಸಿಪ್ ಮಾಡಿದರೆ, ಸಿಪ್ ಅಂತಂದರೆ ನೀವು ಪ್ರತಿ ತಿಂಗಳು ಇಷ್ಟೇ ಅಂತ ಅಮೌಂಟ್ ಹಾಕೊಂಡಿದ್ರೆ ನೋಡಿ, ಸಿಪ್ಗಿಂತ ಜಾಸ್ತಿ ಹೋಗಿದೆ ಟೋಟಲ್ ಅಮೌಂಟು. ನೋಡಿ ಇಲ್ಲಿ 5600 ರೂಪಾಯಿ ಇನ್ವೆಸ್ಟ್ ಮಾಡಿರ್ತೀರಾ, ನಿಮ್ಗೆ ಅದು 5400 ರೂಪಾಯಿ ಆಗಿರುತ್ತೆ, ಅಂದರೆ ಕಡಿಮೆ ಆಗಿದೆ. ಮತ್ತೆ ಜಾಸ್ತಿ ಆಗಿದೆ ನೋಡಿ, ಸಿಪ್ ಮಾಡ್ತಾ ಬಂದಾಗ 6000ಕ್ಕೆ 7870 ರೂಪಾಯಿ. ಪ್ರತಿ ತಿಂಗಳು ನೀವು 100 ರೂಪಾಯಿ ಹಾಕೊಂಡು ಬಂದಿದ್ರೆ 7870 ರೂಪಾಯಿ ನಿಮ್ಗೆ ರಿಟರ್ನ್ ಸಿಕ್ಕಿರುತ್ತೆ. ಕೀ ಮೆಟ್ರಿಕ್ಸ್ ಕೊಟ್ಟಿದ್ದಾರೆ, ನೀವು ಅದನ್ನು ಸಹ ನೋಡ್ಕೊಳ್ಳಿ. ನಾನು ಹಿಂದಿನ ವಿಡಿಯೋದಲ್ಲಿ ಇದನ್ನು ಯಾವ ಥರ ನೋಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಫೋರ್ಕಾಸ್ಟ್ ಮತ್ತು ರೇಟಿಂಗ್ಸ್ ನಿಮಗೆ ಸಜೆಸ್ಟ್ ಮಾಡುವಂತಹ ಪರ್ಸೆಂಟೇಜ್ 73% ನಿಮಗೆ ಫೋರ್ಕಾಸ್ಟ್ ಮಾಡ್ತಾ ಇದ್ದಾರೆ, ರೇಟಿಂಗ್ಸ್ ಕೊಟ್ಟಿದ್ದಾರೆ. ಅಪ್ಸೈಡ್ ಮೂವ್ಮೆಂಟ್ ಪ್ರೈಸ್ ಯಾವ ಥರ ಇರುತ್ತೆ ಅನ್ನೋದು ನೀವು ಪ್ರೋ ತಗೊಂಡ್ರೆ ಮಾತ್ರ ನಿಮಗೆ ಕೊಡ್ತಾರೆ. ಅರ್ನಿಂಗ್ಸ್ ಗ್ರೋತು ಅಷ್ಟೇ. ಕಂಪನಿ ಲೋಗೋ ಇದು, ಎಂಫಸಿಸ್ ದ ನೆಕ್ಸ್ಟ್ ಅಪ್ಲೈಡ್ ಅಂತ ಕೊಟ್ಟಿದ್ದಾರೆ. ಪೇರ್ ಕಂಪನಿಗಳು, ಅದರ ಜೊತೆಗಿರುವಂತಹ ಒಂದು ಸಮಾಂತರ ಕಂಪನಿಗಳು ಯಾವುದು ಅಂತಂದರೆ ಟಾಟಾ TCS ಇದೆ, ಇನ್ಫೋಸಿಸ್ ಇದೆ, SL ಟೆಕ್ನಾಲಜೀಸ್, ವಿಪ್ರೋ, ಟೆಕ್ ಮಹೀಂದ್ರ, ಇಷ್ಟು ಕಂಪನಿಗಳಿದೆ. ನೀವು ಅದನ್ನು ಸಹ ಅನಲೈಸ್ ಮಾಡ್ಬೋದು. ಇದರ ಕೆಳಗಡೆ ಕೊಟ್ಟಿದ್ದಾರೆ ಫೈನಾನ್ಷಿಯಲ್ ಟ್ರೆಂಡ್ ಯಾವ ಥರ ಇದೆ ನೋಡಿ. ರೆವಿನ್ಯೂ 6 ಕೋಟಿ ಸಿಕ್ಕಿದೆ, ಅದರಲ್ಲಿ ಪ್ರಾಫಿಟ್ ಅನ್ನೋದು 0.79 ಅಂದರೆ 79 ಲಕ್ಷ, ಒಂದು 25% ಅವರು ಅದರ ಲಾಭ ಮಾಡಿದ್ದಾರೆ. ನೆಕ್ಸ್ಟ್ ಇಯರು ಸಹ 5% ಲಾಭ ಮಾಡಿದ್ದಾರೆ, ಅದರ ನೆಕ್ಸ್ಟ್ ಇಯರ್ 28% ಲಾಭ ಮಾಡಿದ್ದಾರೆ, ಅದರ ನೆಕ್ಸ್ಟ್ 12% ಲಾಭ ಮಾಡಿದ್ದಾರೆ. ರೆವೆನ್ಯೂ ಅನ್ನೋದು ಕಡಿಮೆ ಆಗಿದೆ ನೋಡಿ. ರೆವೆನ್ಯೂ ಕಡಿಮೆ ಆದರೂ ಸಹ ಆ ಪ್ರಾಫಿಟ್ ಅನ್ನೋದು ಜಾಸ್ತಿ ಆಗಿದೆ, ಅದನ್ನು ನೋಡ್ಬೋದು. ಹೋಲ್ಡಿಂಗ್ಸ್ ಟ್ರೆಂಡ್ ಅನ್ನೋದು, ಪ್ರಮೋಟರ್ಸ್ ಹೋಲ್ಡಿಂಗ್ಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಲೋ ಪ್ಲೆಡ್ಜ್ಡ್ ಪ್ರಮೋಟರ್ ಹೋಲ್ಡಿಂಗ್ ಇಲ್ಲಿ 0% ಅವರು ಪ್ಲೆಡ್ಜ್ ಮಾಡಿದ್ದಾರೆ, ಅವರು ಯಾವುದು ಅಡ ಇಟ್ಟಿಲ್ಲ. ರೀಸೆಂಟ್ ನ್ಯೂಸ್ಗೆ ಸಂಬಂಧಪಟ್ಟಂಗೆ ಇಲ್ಲಿ ನ್ಯೂಸ್ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ನಿಮಗೆ ಫೋರ್ಕಾಸ್ಟ್ ಕೊಟ್ಟಿರ್ತಾರೆ, ಇದು ಪೇ ಮಾಡಿದ್ರೆ ಮಾತ್ರ ನಿಮ್ಗೆ ಅದನ್ನು ತೋರಿಸ್ಕೊಡ್ತಾರೆ. ಎಲ್ಲ ಲಾಕ್ ಆಗಿರುತ್ತೆ, ಎಲ್ಲ ಲಾಕ್ ಆಗಿದೆ. ಫೈನಾನ್ಸಿಯಲ್ಸ್ ನೋಡೋಣ. ಫೈನಾನ್ಸಿಯಲ್ಸ್ ಅಲ್ಲಿ ನಿಮಗೆ ಲೋವರ್ ದೆನ್ ಇಂಡಸ್ಟ್ರಿ ರೆವೆನ್ಯೂ ಗ್ರೋತ್. ಟೋಟಲ್ ಇಂಡಸ್ಟ್ರಿಗಿಂತ ಈ ಕಂಪನಿ ಅನ್ನೋದು ಗ್ರೋತ್ ಸ್ವಲ್ಪ ಕಡಿಮೆ ಇದೆ. ಡಿಕ್ರೀಸಿಂಗ್ ಮಾರ್ಕೆಟ್ ಶೇರ್ ಅನ್ನೋದು ಕಡಿಮೆ ಆಗಿದೆ. ಇಲ್ಲಿದೆ ನೋಡಿ, 1.9% ಇಂದ 0.95% ವರೆಗೂ ಅದರ ಮಾರ್ಕೆಟ್ ಶೇರ್ ಅನ್ನೋದು ಕಡಿಮೆ ಆಗಿದೆ. ಹೈಯರ್ ದ್ಯಾನ್ ಇಂಡಸ್ಟ್ರಿ ನೆಟ್ ಇನ್ಕಮ್, ಆದರೆ ನೆಟ್ ಇನ್ಕಮ್ ಲೆಕ್ಕದಲ್ಲಿ ಇಲ್ಲಿ 100% ಓವರ್ ಲಾಸ್ಟ್ 5 years ನೆಟ್ ಇನ್ಕಮ್ ಹ್ಯಾಸ್ ಗ್ರೋನ್ ಅಟ್ ಎ ಇಯರ್ಲಿ ರೇಟ್ ಆಫ್ 12.3% ಆಗಿದೆ. ಆದರೆ ಇಂಡಸ್ಟ್ರಿದು ಆವರೇಜ್ 8.47 ಇದೆ, ಅದಕ್ಕಿಂತ ಇದು 2 ಪಟ್ಟಿದ್ರೆ ಇದು 3 ಪಟ್ಟಿದೆ ನೋಡಿ. ಇಲ್ಲಿ ನೆಟ್ ಇನ್ಕಮ್ ನೋಡಿ, ನೆಟ್ ಇನ್ಕಮ್ ಇದೆ 792 ಕೋಟಿ ಇದೆ, 743 ಕೋಟಿ, 302 ಕೋಟಿ, 674 ಕೋಟಿ, 631 ಕೋಟಿ, 791 ಕೋಟಿ, 837 ಕೋಟಿ, 1073 ಕೋಟಿ ಇಲ್ಲಿವರೆಗೆ ತಂದಿಟ್ಟಿದ್ದಾರೆ. ಅಂದರೆ ಒಂದೇ ಲೆವೆಲ್ಗೆ ಜಾಸ್ತಿ ಆಗ್ತಾ ಬಂದಿದೆ. ನೋಡಿ ಇಲ್ಲಿ 300 ಆಗಿದೆ ನೋಡಿ, ಆದರೆ ಮತ್ತೆ ಡಬಲ್ ಮಾಡಿದ್ರು. ಅದಾದಮೇಲೆ ಮತ್ತೆ ಸ್ವಲ್ಪ ಕಡಿಮೆ ಆಯಿತು, ಜಾಸ್ತಿ ಆಯಿತು. ಅದಾದಮೇಲೆ ಒಳ್ಳೆ ಗ್ರೋತ್ ರೇಟ್ ಕೊಟ್ಟಿದ್ದಾರೆ ನೋಡಿ.
1200ವರೆಗೆ ಬಂದಿದೆ. 1200 ಕೋಟಿ ಲಾಭ ಮಾಡಿದ್ದಾರೆ. ಅರ್ನಿಂಗ್ಸ್ ಪರ್ ಶೇರ್ EPS ಪ್ರತಿ ಶೇರ್ ಎಷ್ಟು ಸಂಪಾದನೆ ಮಾಡ್ತಾ ಇದೆ ಅಂತಂದರೆ 64 ರೂಪಾಯಿ. ಇದಕ್ಕೂ ಮೊದಲು 57 ರೂಪಾಯಿ ಇತ್ತು. ಅದಕ್ಕೂ ಮೊದಲು 2018ರಲ್ಲಿ 43 ರೂಪಾಯಿ ಇತ್ತು. ಇದು ಸಹ ಗ್ರೋತ್ ಆಗ್ತಾ ಇದೆ. ಡಿವಿಡೆಂಡ್ ಪರ್ ಶೇರ್ ಪ್ರತಿ ಶೇರ್ಗೆ ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ. ನೀವೇನಾದರೂ ನಿಮ್ಮ ಅಕೌಂಟಲ್ಲಿ ಒಂದು ಶೇರ್ ಇಟ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳೋಣ. 2012ರಿಂದ ಒಂದು ಶೇರ್ನ ನಿಮ್ಮ ಅಕೌಂಟಲ್ಲಿ ಇಟ್ಕೊಂಡಿದ್ದೀರಾ ನಿಮ್ಮ ಡಿಮೆಟ್ ಅಕೌಂಟಲ್ಲಿ ಅಂದಾಗ ನಿಮಗೆ ಆ ಪ್ರತಿ ವರ್ಷ 17 ರೂಪಾಯಿ ನಿಮ್ಮ ಅಕೌಂಟಿಗೆ ಬಂದಿರುತ್ತೆ. ಆ ವರ್ಷ ಅದರ ನೆಕ್ಸ್ಟ್ ಇಯರ್ 17 ರೂಪಾಯಿ ನಿಮ್ಮ ಅಕೌಂಟಿಗೆ ಬಂದಿರುತ್ತೆ. ಅದರ ನೆಕ್ಸ್ಟ್ ವರ್ಷ 7 ರೂಪಾಯಿ. ಕಾರಣ ಎಷ್ಟೇ, 302 ಕೋಟಿ ಮಾತ್ರ ಅವರು ಲಾಭ ಮಾಡಿದ್ದಾರೆ. ಮತ್ತೆ 16 ರೂಪಾಯಿ ಕೊಟ್ಟಿದ್ದಾರೆ, 20 ರೂಪಾಯಿ, 17 ರೂಪಾಯಿ, 20 ರೂಪಾಯಿ, 27 ರೂಪಾಯಿ. ಮತ್ತೆ ಈ ವರ್ಷ 35 ರೂಪಾಯಿ ನಿಮ್ಮ ಅಕೌಂಟ್ಗೆ ಹಾಕಿರ್ತಾರೆ. ಇದು ಯಾವ ಥರ ಬರುತ್ತೆ ಅಂತಂದರೆ ನಿಮ್ಮ ಟ್ರೇಡಿಂಗ್ ಅಕೌಂಟ್ಗೆ ಬರಲ್ಲ, ನಿಮ್ಮ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ನೀವು ಯಾವ ಅಕೌಂಟನ್ನು ನಿಮ್ಮ ಡಿಮೆಟ್ ಅಕೌಂಟ್ ಜೊತೆಗೆ ಲಿಂಕ್ ಮಾಡಿದ್ದೀರೋ ಆ ಅಕೌಂಟ್ಗೆ ಈ 35 ರೂಪಾಯಿ ಅನ್ನೋದು ನಿಮ್ಮ ಅಕೌಂಟ್ಗೆ ಬಂದಿರುತ್ತೆ. ನೀವೇನಾದ್ರು ಜಾಸ್ತಿ ಶೇರ್ಗಳು ಇಟ್ಕೊಂಡಿದ್ರೆ ನೋಡಿ, ಇದನ್ನು ಟೋಟಲ್ ಲೆಕ್ಕ ಮಾಡಿದ್ರೆ, ನಾನು ಕ್ಯಾಲ್ಕುಲೇಟರ್ ಓಪನ್ ಮಾಡ್ಕೊಳ್ತೇನೆ. ಹದಿನೇಳು 7 16 17 7 16 2017 2027 35 2027 ನೋಡಿ, 176 ರೂಪಾಯಿ ನಿಮ್ಮ ಅಕೌಂಟ್ಗೆ ಬಂದಿರುತ್ತೆ. ನೀವೇನಾದರೂ ಒಂದು 10 ವರ್ಷ ನೀವು ಈ ಸ್ಟಾಕನ್ನು ನಿಮ್ಮ ಹೋಲ್ಡಿಂಗ್ಸ್ ಮಾಡಿದರೆ 176 ರೂಪಾಯಿ ನಿಮ್ಮ ಅಕೌಂಟಿಗೆ ಬಂದಿರುತ್ತೆ. ಅದಲ್ಲದೆ ಶೇರ್ ಪ್ರೈಸು ಸಹ ಜಾಸ್ತಿ ಆಗ್ತಾ ಇದೆ. ನೀವು ಅದನ್ನು ಕನ್ಸಿಡರ್ ಮಾಡಬೇಕು. ಹೋಲ್ಡಿಂಗ್ಸ್ ನೋಡಿ, ಯಾರು ಎಷ್ಟಿದೆ ಅಂತ ನೋಡ್ಬೋದು. ಪ್ರಮೋಟರ್ ಹೋಲ್ಡಿಂಗ್ ಜಾಸ್ತಿ ಆಗ್ತಾ ಇದೆ, ಪ್ಲೆಡ್ಜ್ ಇಲ್ಲ. 3 ಮಂತ್ಸಿಂದ ಮ್ಯೂಚುವಲ್ ಫಂಡಿಂಗಲ್ಲಿ ಯಾವುದೇ ಬದಲಾವಣೆಗಳಾಗಿಲ್ಲ, ಜಾಸ್ತಿನೂ ಆಗಿಲ್ಲ ಕಡಿಮೆನೂ ಆಗಿಲ್ಲ. ಬಟ್ FII ಏನು ಮಾಡಿದ್ದಾರೆ, ಕಡಿಮೆ ಮಾಡ್ಕೊಂಡಿದ್ದಾರೆ, 4% ಕಡಿಮೆ ಮಾಡ್ಕೊಂಡಿದ್ದಾರೆ. ನೋಡ್ಬೋದು ನಿಮಗೆ ಅದು ಪ್ಯಾಟರ್ನ್ ಯಾವ ಥರ ಇದೆ ಅಂತೇಳಿ, ಎಷ್ಟೆಷ್ಟು ಪರ್ಸೆಂಟ್ ಇಟ್ಕೊಂಡಿದ್ದಾರೆ ಅಂತೇಳಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಟೋಟಲ್ ಪ್ರಮೋಟರ್ ಹೋಲ್ಡಿಂಗ್ ಎಷ್ಟಿದೆ, DIA ಎಷ್ಟಿದೆ, FII ಎಷ್ಟಿದೆ, ಮತ್ತು ಅದರ್ ಪಾರ್ಟೀಸ್. ನೀವೇನಾದರೂ ಸ್ಮಾಲ್ ಕೇಸ್ ತೊಗೋಬೇಕಾದ್ರೆ ಕೆಲವು ಸ್ಟಾಕ್ಗಳನ್ನು ಒಟ್ಟಿಗೆ ಸೇರಿಸಿ ಸ್ಮಾಲ್ ಕೇಸ್ ಮಾಡಿರ್ತಾರೆ. ಅದರಲ್ಲಿ ಸೇಫ್ ಹ್ಯಾವೆನ್ನಲ್ಲಿ ಈ ನಮ್ಮ ಎಂಫಸಿಸ್ ಇದೆ. R&D ಸ್ಪ್ಲೆಂಡರ್ಸಲ್ಲೂ ಸಹ ಇದೆ, ಸ್ಪೆಂಡರ್ಸಲ್ಲೂ ಇದೆ. IT ಟ್ರ್ಯಾಕರ್ನಲ್ಲೂ ಸಹ ಎಂಫಸಿಸ್ ಇದೆ. ಎಷ್ಟು ಪರ್ಸೆಂಟ್ ಇದೆ ಅಂತ ನೋಡಿ, 12% ಇದೆ, 6% ಇದೆ, 8% ಇದೆ. ನೀವು ಅದನ್ನು ಸಹ ತೊಗೋಬೋದು, ಸ್ಮಾಲ್ ಕೇಸ್ನಲ್ಲಿ ತೊಗೋಬೋದು. ನ್ಯೂಸ್ ನೋಡ್ಬೋದು, ಕಂಪನಿಗೆ ಸಂಬಂಧಪಟ್ಟಿದ್ದಂಥದ್ದು. ಈವೆಂಟ್ಸ್ ನೋಡಿ, ಡಿವಿಡೆಂಡ್ ಕೊಟ್ಟಾಗ ಯಾವ್ಯಾವಾಗ ಕೊಟ್ಟಿದ್ದಾರೆ ಎಲ್ಲ ನಿಮ್ಗೆ ಡೇಟ್ ಕೊಟ್ಟಿದ್ದಾರೆ, ಎಕ್ಸ್ ಡೇಟ್ ಕೊಟ್ಟಿದ್ದಾರೆ. ಡಿವಿಡೆಂಡ್ ಎಷ್ಟು ರೂಪಾಯಿ ಅಂತಲೂ ಸಹ ಕೊಟ್ಟಿದ್ದಾರೆ. 35 ರೂಪೀಸ್, ಇದು ಇನ್ನೂ ಅಪ್ಡೇಟ್ ಆಗಿಲ್ಲ. ಸೊ ಇದನ್ನು ಸಹ ಈ ಥರ ನಾವು ಒಂದು ಕಂಪನಿನ ಸೆಲೆಕ್ಟ್ ಮಾಡಬೇಕಾದ್ರೆ ಒಂದಿನ ಪೂರ್ತಿ ಟೈಮ್ ತಗೊಳ್ಳಿ, ಏನಿಲ್ಲ. ಕೆಲವರು ಹೊಸಬ್ರು ಮಾಡೋಂತಹ ತಪ್ಪೇನಂತಂದ್ರೆ, ಯಾವುದೋ ಒಂದು ಕಂಪನಿ ಫಾಸ್ಟಾಗಿ ಮೂವ್ ಆಗ್ತಾ ಇದೆ ಅಂತಂದ್ರೆ ಆಗಲೇ ತಗೊಬಿಡ್ತಾರೆ, ವೆಯ್ಟ್ ಮಾಡೋದೇ ಇಲ್ಲ. ದಯವಿಟ್ಟು ಒಂದು 2 ದಿನ ಆಗಲಿ, 3 ದಿನ ಆಗಲಿ, 10 ದಿನ ಆಗಲಿ ನಿಧಾನಕ್ಕೆ ಕೂತ್ಕೊಂಡು ಒಂದು ಕಂಪನಿ ಸೆಲೆಕ್ಟ್ ಮಾಡ್ತೀರಾ ಅಂತಂದ್ರೆ ಆ ಕಂಪನಿಗಿಂತ ಬೆಟರ್ ಕಂಪನಿ ಯಾವುದಾದ್ರೂ ಬೇರೆ ಇದೆಯಾ, ಅಂತಹ ಸ್ಟಾಕ್ ಯಾವುದಾದ್ರು ಇದೆಯಾ, ಅದನ್ನು ಸಹ ನೀವು ನೋಡಬೇಕು. ಅಂಥ ಟೈಮಲ್ಲಿ ನೀವು ಒಂದು 10 ಕಂಪನಿ ತೊಗೊಂಡು ಅದರಲ್ಲೂ ಒಂದು 2 ನೀವು ಸೆಲೆಕ್ಟ್ ಮಾಡಬೇಕು. ಆದರೆ ನೀವು ಇನ್ವೆಸ್ಟ್ ಮಾಡೋಕ್ಕೆ ಮುಂಚೆ ನಿಮ್ಮ ರಿಸ್ಕನ್ನು ನೀವು ಅರ್ಥ ಮಾಡ್ಕೋಬೇಕು. ಎಷ್ಟು ನಷ್ಟ ಆದರೆ ನಾನು ಹೊರಗಡೆ ಬರಬೇಕು ಅನ್ನೋದು ನಿಮ್ಮ ಆಯ್ಕೆ. ಅದು ನೀವು ಕನ್ಸಿಡರ್ ಮಾಡ್ಕೋಬೇಕು, ಅದನ್ನು ಲೆಕ್ಕ ಬರೆದು ಇಟ್ಕೋಬೇಕು. ಒಂದು 100 ರೂಪಾಯಿ ಶೇರ್ ತೊಗೊಳ್ತೀನಿ ಅಂತಂದರೆ ಒಂದು 80 ರೂಪಾಯಿ ಬಂದರೆ ನಾನು ಮಾರ್ಬಿಡ್ತೀನಿ ಅಂತಂದರೆ ಖಂಡಿತ ನೀವು ಬರಲೇಬೇಕು, ಹೊರಗಡೆ ಬರಬೇಕು. ಕೆಲವರು ಇಟ್ಕೊಬಿಟ್ಟಿರ್ತಾರೆ. ಯಾಕೆ ಅಂತಂದಾಗ ಕೆಲವೊಂದು ಕಂಪನಿಗಳು 800 ರೂಪಾಯಿಯಿಂದ 1 ರೂಪಾಯಿವರೆಗೂ ಬಂದಿದೆ. ಅದೇ ಥರ 1 ರೂಪಾಯಿಯಿಂದ 1000 ರೂಪಾಯಿವರೆಗೂ ಹೋಗಿದೆ. ನಾವು 1 ರೂಪಾಯಿಗೆ ತೊಗೊಂಡು 1000 ರೂಪಾಯಿವರೆಗೂ ಹೋಗ್ಬೇಕೇ ಹೊರತು 1000 ರೂಪಾಯಿಗೆ ತೊಗೊಂಡು ನಾವು 1 ರೂಪಾಯಿವರೆಗೂ ಬರಬಾರ್ದು. ಅದಕ್ಕೆ ನೀವು ಇನ್ವೆಸ್ಟ್ ಮಾಡೋಕ್ಕೆ ಮುಂಚೆ ಒಂದು 10 ಸಲ ಆಗಲಿ 100 ಸಲ ಆಗಲಿ ಕೂತ್ಕೊಂಡು ಮೊಬೈಲಲ್ಲಾಗಲಿ ಕಂಪ್ಯೂಟ್ರಲ್ಲಾಗಲಿ ನಿಧಾನಕ್ಕೆ ಅದನ್ನು ಅನಲೈಸ್ ಮಾಡಿ. ಅದೇ ಥರ ಎಂಫಸಿಸ್ ವೆಬ್ಸೈಟ್ಗೆ ಹೋಗಿ ಆ ಕಂಪನಿಯ ಒಂದು ಎಲ್ಲ ಡೀಟೇಲ್ನ ನೀವು ಓದಬೇಕು. ಆವಾಗ ನೀವು ಆ ಕಂಪನಿ ಜೊತೆ ಒಂದು ಪಾರ್ಟ್ನರ್ ಆಗ್ತೀರಾ.
ನೀವು ಸುಮ್ಮನೆ ಯಾವುದೋ ಒಂದು ಕಂಪನಿ ಇದೆ ತಗೊಳ್ತೀನಿ ಅಂತ ಹೋಗಿ ತಗೊಂಡ್ರೆ ಏನಾಗುತ್ತೆ, ಒಂದು ಈಗ ನೋಡಿ ಕಂಪನಿ ಚೆನ್ನಾಗಿದೆ ಆದರೆ -20 ರೂಪಾಯಿ ಹೋಗಿದೆ. ನೀವೇನಾದರೂ 920 ರೂಪಾಯಿಗೆ ತೊಗೊಂಡಿರ್ತೀರಾ, ಈಗ ನೋಡಿದ್ರೆ 20 ರೂಪಾಯಿ ಹೋದ ತಕ್ಷಣ ಅದು ಹೆದರ್ಕೊಂಡು ಹಿಂದೆ ಬಂದ್ಬಿಡ್ತೀರಾ. ಬಟ್ ಫಂಡಮೆಂಟಲ್ ಆಗಿ ಚೆನ್ನಾಗಿದೆ, ಟೆಕ್ನಿಕಲ್ ಆಗಿ ಒಂದು 20 ರೂಪಾಯಿ ಕಡಿಮೆ ಆದರೂ ಪರವಾಗಿಲ್ಲ, ನಾನು ವೆಯ್ಟ್ ಮಾಡ್ತೀನಿ ಅಂತಂದರೆ ನೀವು ವೆಯ್ಟ್ ಮಾಡಿ ನೀವು ಲಾಭ ಮಾಡಬೇಕು. ಅದಕ್ಕೆ ಇಂಟ್ರಾಡೇ ಮಾಡಬೇಡಿ ಅನ್ನೋದು. ಕೆಲವ್ರಿಗೆ ಇಂಟ್ರಾಡೇ ಬೇಕು ಅಂತಾರೆ ಹೊಸಬ್ರು. ಸರ್ ಇಂಟ್ರಾಡೇಗೆ ಯಾವ ಥರ ಸ್ಟಾಕ್ ಸೆಲೆಕ್ಷನ್ ಮಾಡಬೇಕು ಅಂತ. ಯಾಕೆ ಇಂಟ್ರಾಡೇ ಮಾಡ್ತೀರಾ? ನೋಡಿ 20 ರೂಪಾಯಿ ನಷ್ಟ ಆಯಿತು, ಅದೇ ನೀವು ಇಟ್ಕೊಂಡಿದ್ರೆ ನೀವು 1 ದಿನನೋ 2 ದಿನನೋ ಆದರೆ ಖಂಡಿತ ಲಾಭ ಬರುತ್ತೆ, ನೀವು ಆವಾಗ ಮಾರ್ಬೋದು. ಇಲ್ಲ ನಷ್ಟ ಆಯ್ತಾ 1 ವರ್ಷ ಇಟ್ಕೊಳ್ಳಿ, ಏನೂ ಆಗಲ್ಲ. ಯಾವಾಗ ನಷ್ಟಗಳು ಇಂಟ್ರಾಡೇ ಮಾಡಿ ನಷ್ಟ ಜಾಸ್ತಿ ಆಗುತ್ತೋ ಆವಾಗ ಮಾರ್ಕೆಟ್ ಅನ್ನೋದು ಒಂಥರ ಗ್ಯಾಂಬ್ಲಿಂಗ್ ಆಗಿ ನಿಮಗೆ ಅದು ಬೇಜಾರಾಗ್ಬಿಡುತ್ತೆ. ಹೋಗಪ್ಪ ನನಗೆ ಕಂಪನಿನೇ ಬೇಡ, ಶೇರ್ ಮಾರ್ಕೆಟೇ ಬೇಡ ಅಂತ ಹೋಗ್ತೀರಾ. ಆದರೆ ಲಾಭ ಮಾಡೋರು ಲಾಭ ಮಾಡ್ತಾನೇ ಇರ್ತಾರೆ. ಸುಮ್ಮನೆ ಹೊರಗಡೆಯಿಂದ ನೋಡೋರು ನೋಡ್ತಾ ಕೂತಿರ್ಬೇಕು, ಏನೂ ಮಾಡೋಕ್ಕಾಗಲ್ಲ. ಲಾಭ ಮಾಡೋರು ಲಾಭ ಮಾಡ್ತಾ ಇರ್ತಾರೆ, ನಾವು ಇಲ್ಲಿ ಬಾಯಿ ಬಿಟ್ಕೊಂಡು ಕೂತ್ಕೋಬೇಕಾಗುತ್ತೆ. ಅದಕ್ಕೆ ನೀವು ಕಲಿಯುವಾಗ ನಿಧಾನಕ್ಕೆ ಕಲೀರಿ. ಏನು ಕಲ್ತಿದ್ದೀರೋ ಅದನ್ನು ನೋಟ್ಸ್ ಮಾಡ್ಕೊಳ್ಳಿ. ಈಗ ಇದೆಲ್ಲ ನೋಡಬೇಕು, ಒಂದು ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕಂದ್ರೆ ಏನೆಲ್ಲ ಬೇಕು ಅಂತ ನೀವು ಒಂದು ನೋಟಲ್ಲಿ ಬರೆದಿಟ್ಕೊಂಡ್ರೆ, ಈಗ ಎಂಫಸಿಸ್ ಕಂಪನಿ ತೊಗೊಂಡ್ರೆ ಅಲ್ಲಿ ಅದನ್ನು ನೀವು ಬರ್ಕೋಬೇಕು. ಓಕೆ, ಯಾವ್ದ್ಯಾವುದು ಚೆನ್ನಾಗಿದೆ ರೈಟ್ ಮಾಡ್ಕೊಳ್ಳಿ. ಇನ್ನೊಂದು ಕಂಪನಿ ಯಾವ್ದಾದ್ರು ತಗೊಳ್ಳಿ, ಅದನ್ನು ಬರ್ಕೊಳ್ಳಿ. ಅವಾಗ ಏನಾಗುತ್ತೆ, ನಿಮಗೆ ಯಾವ ಕಂಪನಿ ಸೆಲೆಕ್ಟ್ ಮಾಡಬೇಕು ಅಂತ ನಿಮ್ಗೊಂದು ಐಡಿಯಾ ಸಿಗುತ್ತೆ. ನಿಮ್ಗೆ ಒಂದೇ ಒಂದು ಮಾತು, ನಿಧಾನಕ್ಕೆ ಕಲೀರಿ. ಕಂಪನಿ ಯಾವುದೋ ಒಂದು ಕಂಪನಿನ ಬೇಗ ತಗೋಬೇಡಿ, ಅರ್ಜೆಂಟ್ ಮಾಡಬೇಡಿ, ನಿಧಾನಕ್ಕೆ ತಗೊಳ್ಳಿ. ವೆಯ್ಟ್ ಮಾಡಿ, 2 ದಿನ ಆಗಲಿ, 3 ದಿನ ಆಗಲಿ, 4 ದಿನ ಆಗಲಿ. ಟೆಕ್ನಿಕಲ್ಸನ್ನು ನೋಡಿ, ಎಲ್ಲಿವರೆಗೆ ಕೆಳಗಡೆ ಡೌನ್ ಆಗ್ಬೋದು ಅದನ್ನು ನೋಡಿ. ಇಲ್ಲ ನಾನು ನೋಡೋಕ್ಕಾಗಲಿಲ್ಲ ಅಂತಂದರೆ ನೀವು ಇದನ್ನಾದರೂ ನೋಡಿ, ಇಂಟ್ರೆನ್ಸಿಕ್ ವ್ಯಾಲ್ಯೂಗಿಂತ ಕಡಿಮೆ ಇದೆಯಾ ಅದನ್ನು ನೋಡಿ. ಆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅನ್ನೋದು ನಾವು ಕ್ಯಾಲ್ಕುಲೇಷನ್ ಮಾಡೋಕ್ಕಾಗಲ್ಲ. ಅದು ಪ್ರತಿ ವರ್ಷ ಕೆಲವೊಂದು ಫಾರ್ಮುಲಾಗಳಿದೆ, ಅದನ್ನು ಸಹ ನಾನು ಮುಂದೆ ತಿಳಿಸ್ಕೊಡ್ತೀನಿ. ನಾವು ಯಾವ ಥರ ಒಂದು ಗೆಸ್ಟ್ ಮೇಲೆ ಹಾಕ್ಬೋದು ಅಂತೇಳಿ. ಅದು ಪ್ರತಿ ವರ್ಷ ಒಂದೊಂದು ಶೇರು ಎಷ್ಟು ಲಾಭ ಮಾಡಿಕೊಡ್ತಾ ಇದೆ, ಎಷ್ಟು ಸಂಪಾದನೆ ಮಾಡ್ತಾ ಇದೆ, ಎಷ್ಟು ರೆವೆನ್ಯೂ ತಂದು ಕೊಡ್ತಾ ಇದೆ, ಆ ಲೆಕ್ಕದಲ್ಲಿ ನಾವು ಒಂದು ಇಷ್ಟೇ ಇದರ ವ್ಯಾಲ್ಯೂ ಅಂತ ನಾವು ಲೆಕ್ಕ ಹಾಕ್ಬೋದು. ಆದರೆ ಮ್ಯಾಕ್ಸಿಮಮ್ ಆ ನಿಫ್ಟಿ 50 ಇರುವಂತಹ ಎಲ್ಲ ಕಂಪನಿಗಳು ಓವರ್ ವ್ಯಾಲ್ಯೂಡ್ ಆಗಿದೆ. ಅದನ್ನು ಬಿಟ್ಟು ನಾವು ಹೊರಗಡೆ ಬೇರೆ ಕಂಪನಿಗೆ ಹೋಗ್ಬೋದು. ಇಲ್ಲ ನನಗೆ ಮಾರ್ಕೆಟ್ ಬಗ್ಗೆ ಜಾಸ್ತಿ ಐಡಿಯಾನೇ ಇಲ್ಲ ಅಂತಂದರೆ ನೀವು ನಿಫ್ಟಿ 50ನೇ ತಗೋಬೋದು, ಅಲ್ಲಿರುವಂತಹ ಕಂಪನಿಗಳನ್ನೇ ನೀವು ತಗೋಬೋದು. ಇಲ್ಲ ಸರ್ ಎದ್ದಕ್ಕಿಂತ ನನಗೆ ಈಸಿಯಾಗಿ ಒಂದು ಸ್ಟಾಕ್ ಬೇಕು ಅಂತಂದರೆ ನಾನು ಒಂದೇ ಒಂದು ಸ್ಟಾಕ್ ಹೇಳ್ತೀನಿ, ಅದನ್ನು ರೆಫರ್ ಮಾಡ್ತೀನಿ. ನಿಫ್ಟಿ ಬೀಸ್ ಇದೆ ನೋಡಿ, ETF ಅದು. ನಿಫ್ಟಿ ಬೀಸಲ್ಲಿ 50 ಕಂಪನಿಗಳ ಒಂದು ಓವರ್ ಆಲ್ ವೆಯ್ಟೇಜನ್ನು ಹಾಕಿ ನಿಫ್ಟಿ ಇದೆ. ನಿಫ್ಟಿ ಏರ್ತಾ ನಿಫ್ಟಿ ಬೀಸು ಸಹ ಇರುತ್ತೆ, ನೀವು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಮಾರ್ಕೆಟ್ ಅನ್ನೋದು, ಶೇರ್ ಮಾರ್ಕೆಟ್ ಅನ್ನೋದು ತುಂಬ ರಿಸ್ಕ್ ಜಾಸ್ತಿ, ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ ನಷ್ಟ ಆದರೆ ನಾವು ಯಾರನ್ನೂ ದೋಷಿಸೋಕ್ಕಾಗಲ್ಲ. ನೀವು ವಿಡಿಯೋ ನೋಡ್ತಾ ಇದ್ದೀರಾ, ಇವ್ರು ಹೇಳಿದ ತಕ್ಷಣ ನಾನು ತಗೋಬಿಟ್ಟಿದ್ದೀನಿ, ಇದು ನಷ್ಟ ಆಯಿತು, ನಾನು ಹಿಂಗಪ್ಪ ಸರಿ ಮಾಡ್ಕೊಳ್ಳೋದು, ಖಂಡಿತ ನಿಮ್ಗೆ ಯಾರೂ ಬರಲ್ಲ. ನಿಮಗದೊಂದು ಐಡಿಯಾ ಅಷ್ಟೇ, ನೀವು ಎಂಫಸಿಸ್ ತಗೋಬೇಕು ಅಂತ ಯಾವುದೇ ರೆಕಮೆಂಡ್ ಮಾಡ್ತಾ ಇಲ್ಲ. ಈ ಥರನೂ ಸಹ ನಾವು ಅನಲೈಸ್ ಮಾಡ್ಬೋದು ಅನ್ನೋದು ಒಂದು ಐಡಿಯಾ ಅಷ್ಟೇ ಕೊಡ್ತಾ ಇದ್ದೀನಿ. ಕಲಿಯೋರು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ. ಇಲ್ಲ ನಾನು ಯಾವುದೋ ಒಂಥರ ಟೈಮ್ ಪಾಸಿಗೆ ನೋಡ್ತಾ ಇದ್ದೀನಿ ಅಂತಂದರೆ ಅದು ನಿಮ್ಗೆ ಅದು ಪ್ರಯೋಜನ ಆಗಲ್ಲ. ನೀವು ಪ್ರತಿ ತಿಂಗಳು ನೀವು ನೆಟ್ ಪ್ಯಾಕ್ ಆಗ್ತಾ ಇರ್ತೀರ, ಡೇಟಾ ಯೂಸ್ ಮಾಡ್ತಾ ಇದ್ದೀರಾ, ಅದರಿಂದ ನೀವು ಏನಾದರೂ ಒಳ್ಳೆಯದನ್ನು ಕಲಿಬೇಕಂತಂದರೆ ಮಾರ್ಕೆಟ್ನ ಚೆನ್ನಾಗಿ ಕಲೀರಿ, ಯೂಸ್ ಆಗುತ್ತೆ. ನೀವು ಸಂಜೆ 1 hour 2 hour ಚಾರ್ಟನ್ನು ನೋಡಿ, ಮತ್ತು ಈ ಥರ ಸ್ಟಾಕ್ಗಳನ್ನ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ನೀವು ತಗೋಬೇಕಂತೇನಿಲ್ಲ, ನೀವು ಮಾರ್ಕೆಟ್ ಕಲಿಯೋವರೆಗೂ ಈ ಥರ ಸ್ಟಾಕ್ಗಳು ಯಾವ್ದು ಒಳ್ಳೆ ಸ್ಟಾಕ್ ಅಂತ ನೀವು ಬರೆದಿಟ್ಕೋಬೋದು ಒಂದು ಕಡೆ. ಆವಾಗ ನೀವು ನಿಮ್ಮ ಕೈಯಲ್ಲಿ ಯಾವಾಗ ದುಡ್ಡು ಬರುತ್ತೋ ಅಂತಹ ಸಮಯದಲ್ಲಿ ನೀವು ಟ್ರೇಡ್ ಮಾಡ್ಬೋದು, ಇನ್ವೆಸ್ಟ್ ಮಾಡ್ಬೋದು. ನೋಡಿ, ಕೆಲವರು ಸಾಲ ತಗೊಂಡು ಇನ್ವೆಸ್ಟ್ ಮಾಡ್ಬೋದು ಅಂತ ಮೆಸೇಜ್ ಮಾಡಿದ್ರು. ದಯವಿಟ್ಟು ಆ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಟ್ರೇಡ್ ಆಗಲಿ ಇನ್ವೆಸ್ಟ್ಮೆಂಟ್ ಆಗಲಿ ಅದು ನಿಮ್ಮ ದುಡ್ಡು ಆಗಿರಬೇಕು, ನಿಮ್ಮ ತಂದೆದು ಆಗಿರಬಾರ್ದು. ನೀವು ಯಾವ್ದಾದ್ರು ಬೇರೆ ಕೆಲಸಕ್ಕೆ ಹೋಗ್ತಾ ಇರಬೇಕು, ನಿಮ್ಮ ಸಂಬಳದಲ್ಲಿ ಒಂದು 10% 5% ನೀವು ಈ ಥರ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಎಲ್ಲರಿಗೂ ಶುಭ ದಿನ, ಚೆನ್ನಾಗಿ ಕಲೀರಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್ ಗೆಳೆಯರೆ. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು, ಬಾಯ್.